ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ರೀತಿ ಕ್ಯಾಪ್ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು 1 ಇಯರ್ಸ್ ಬೇಬಿಗೆ ಇದು ಸರಿಯಾಗುತ್ತೆ ನೋಡಿ. ಇದು ಸ್ವೆಟರ್ ಹಾಕಿದ್ನಲ್ಲ, ಇದೇ ಥರ ಈ ಕ್ಯಾಪನ್ನು ಹಾಕಿದ್ದೀನಿ. ನಾನು ಈ ಸ್ವೆಟರ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ ಬೇಕಾದ್ರೆ ನಾನು ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೋಡ್ಕೊಳ್ಳಿ. ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನಾನು 3 ಕಲರ್ ತೊಗೊಂಡಿದ್ದೀನಿ, ರೆಡ್ಡು, ವೈಟು ಮತ್ತು ಗ್ರೀನ್. ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ವರ್ಧಮಾನ್ ಬಿಗ್ ಬಾಸ್ ನಿಟ್ಟಿಂಗ್ ಯಾರ್ನಿದು 4 ಪ್ಲೇ ಉಲ್ಲನಿದು. ಹುಕ್ ಸೈಜು 3.5 mm ತೊಗೊಂಡಿದ್ದೀನಿ. ಫಸ್ಟಿಗೆ ಒಂದು ಮ್ಯಾಜಿಕ್ ಸರ್ಕಲ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಟೂ ಚೈನ್ ಹಾಕ್ಕೊಳ್ಳೋಣ. ಮತ್ತು ನೋಡಿ ಈ ರಿಂಗ್ ಒಳಗಡೆ ಈ ಸರ್ಕಲ್ ಹಾಕಿದ್ವಲ್ಲ, ಇದ್ರೊಳಗಡೆ 12 ಡಬಲ್ ಕ್ರೋಶೆ. ಒನ್, ಟೂ, ತ್ರೀ, 4, 5, 6, 7, 8, 9, 10, 11, 12 ಡಬಲ್ ಕ್ರೋಶೆ ಆದಮೇಲೆ ಇದನ್ನು ಈ ರೀತಿ ಎಳ್ಕೊಳ್ಳೋಣ. ನೋಡಿ ಹೀಗೆ. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಹಾಕೋದು ಬೇಡ. ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಟ್ಟು ನಮಗೆ 12 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ನೋಡಿ, ಅದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ಈಗ ಒಟ್ಟು 24 ಡಬಲ್ ಕ್ರೋಶೆ ಹಾಕೋಬೇಕು. ಒಂದೊಂದು ಡಬಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಹೀಗೆ. ನೆಕ್ಸ್ಟಲ್ಲಿ 2, ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ. ನೋಡಿ, ಒಂದೊಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಒಟ್ಟು 24 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ನೋಡಿ, 24 ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಅದರ ಮೇಲೆ ಈ ರೀತಿ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಗ್ರೀನ್ ಕಲರ್ ತಗೊಳ್ಳೋಣ. ನೋಡಿ, ಇಲ್ಲೇ
ನಾವು ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ನಾವು 1 2 3 4 5 ಚೈನ್ ಹಾಕ್ಕೊಂಡು ಮತ್ತು ಅದೇ ಸ್ಪೇಸಲ್ಲೇ ಒಂದು ಡಬಲ್ ಕ್ರೋಶ್. ಇಲ್ಲಿ 4 ಚೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್, 5 ಚೈನ್ ಬೇಡ. ಮತ್ತು ಒಂದು ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ ವಿ ಸ್ಟಿಚ್ಚು. ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ ಸೇಮ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಸ್ಟಿಚ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಡಬಲ್ ಕ್ರೋಶೆ 2 ಚೈನ್ ಮತ್ತು 1 ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ 2 ಚೈನ್ 1 ಡಬಲ್ ಕ್ರೋಶೆ. ಹೀಗೆ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನನಗಿಲ್ಲಿ ವಿ ಸ್ಟಿಚ್ಚು 1 2 3 4 5 6 7 8 9 10 11 12. ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಲಾಸ್ಟಿಗೆ ಫಸ್ಟ್ ನಾವು 4 ಚೈನ್ ಹಾಕಿದ್ವಲ್ಲ, 4 ಅಥವಾ 5 ಚೈನ್ ಹಾಕಿದರೂ ಆಗುತ್ತೆ ಫ್ರೆಂಡ್ಸ್. ಅದರೊಳಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ರೆಡ್ ಕಲರಲ್ಲಿ ತಗೊಳ್ಳೋಣ. ನೋಡಿ ಇದರೊಳಗಡೆನೆ ವಿ ಸ್ಟಿಚ್ ಹಾಕಿದ್ದೀವಲ್ಲ, ಫಸ್ಟ್ ವಿ ಸ್ಟಿಚ್ಚು ತ್ರೀ ಚೈನ್ ಮತ್ತು ಇದರೊಳಗಡೆ ನೋಡಿ ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ಇನ್ನು 4 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 3 ಚೈನ್ ಸೇರಿ 5 ಡಬಲ್ ಕ್ರೋಶೆ ಆಗುತ್ತೆ. 3 ಚೈನನ್ನು 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. 3 ಆಯಿತು, 4 5. ನೋಡಿ ಹೀಗೆ ತಗೊಂಡು 3 ಚೈನನ್ನು ಫಸ್ಟ್ 3 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನೋಡಿ ಹೀಗೆ ನೋಡಿ ಹೀಗೆ. ಮತ್ತೆ ಈಗ 3 ಚೈನ್ ಹಾಕೊಳ್ಳೋಣ. 1 2 3. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಇದೇ ರೀತಿ ಹಾಕೋಬೇಕು. 5 ಡಬಲ್ ಕ್ರೋಶೆ 1 2 3 4 5 ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ಲ ನೋಡಿ ಇಲ್ಲಿ ಇದರೊಳಗಡೆ ಈ ಕಡೆದ ಲೂಪ್
ಈ ರೀತಿ ತಗೋಬೇಕು. ಮತ್ತು ಈಗ 3 ಚೈನ್ 1 2 3. ಮತ್ತು ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ ಇದೇ ರೀತಿ 5 ಡಬಲ್ ಕ್ರೋಶೆ 1 2 3 4 5 ಡಬಲ್ ಕ್ರೋಶೆ ಆದಮೇಲೆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, ಇಲ್ಲಿಂದ ಈ ಲೂಪನ್ನು ಈ ರೀತಿ ತಗೋಬೇಕು ಬ್ಯಾಕ್ ಸೈಡಿಂದ. ಮತ್ತು 3 ಚೈನ್ 2 3 4 5. ಚೈನ್ ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಫಸ್ಟಿಗೆ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಮತ್ತೆ ವೈಟಲ್ಲಿ ಹಾಕೋಣ. ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಟೂ ಚೈನ್ ಹಾಕ್ಕೊಂಡು 5 ಡಬಲ್ ಕ್ರೋಶೆ ಹಾಕೊಳ್ಳೋಣ. 1 2 3 4 5. ನೋಡಿ, ಹೀಗೆ ಫ್ರೆಂಡ್ಸ್, ಈ 2 ಚೈನ್ ನಾನು ಕೌಂಟಿಗೆ ತಗೊಂಡಿಲ್ಲ. 5 ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಈ ಗ್ಯಾಪಲ್ಲಿ ಮತ್ತೆ 5 ಡಬಲ್ ಕ್ರೋಶೆ. 3 ಚೈನ್ ಹಾಕಿದ್ವಲ್ಲ ನೋಡಿ, ಈ ಗ್ಯಾಪಲ್ಲಿ 2 3 4 5 ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಮತ್ತೆ 5 ಡಬಲ್ ಕ್ರೋಶೆ. 1 2 3 4 5 ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ನೋಡಿ, ಈ ಗ್ಯಾಪಲ್ಲಿ 1 2 3 4 5. ನೋಡಿ, ಹೀಗೆ 5 ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಸೇಮ್ ಸ್ಟಿಚ್ಚಲ್ಲೇ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ. 3 ಚೈನನ್ನು ಡಬಲ್ ಕ್ರೋಶೆ ಅಂತ ಕೌಂಟ್ ಮಾಡಿದ್ದೀನಿ.
2 ಡಬಲ್ ಕ್ರೋಶೆ, ಆಮೇಲೆ ನೆಕ್ಸ್ಟ್ 4 ಡಬಲ್ ಕ್ರೋಶೆ ಹಾಕೋಬೇಕು. 1, ನೆಕ್ಸ್ಟಲ್ಲಿ 2, ಅದರ ನೆಕ್ಸ್ಟಲ್ಲಿ 3, ಅದರ ನೆಕ್ಸ್ಟಲ್ಲಿ 4, ಮತ್ತು ಅದರ ನೆಕ್ಸ್ಟಲ್ಲಿ ನಾವು 2 ಡಬಲ್ ಕ್ರೋಶೆ. ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ 4 ಡಬಲ್ ಕ್ರೋಶೆ ಹಾಕೋಬೇಕು. 1, 2, 3, 4, ಮತ್ತು ಈಗ 2 ಡಬಲ್ ಕ್ರೋಶೆ. 1, 2, ಮತ್ತು ನೆಕ್ಸ್ಟ್ 4 ಡಬಲ್ ಕ್ರೋಶೆ. 1 ಡಬಲ್ ಕ್ರೋಶೆ. 1, 2, 3, 4. ನೆಕ್ಸ್ಟಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. 1, 2. ನೋಡಿ, ಹೀಗೆ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಸೇಮ್ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ. ಮತ್ತು ಈಗ ನಾವು 5 ಡಬಲ್ ಕ್ರೋಶೆ ಹಾಕೋಬೇಕು. ಸಿಂಗಲ್ 5 ಡಬಲ್ ಕ್ರೋಶೆ. 1, 2, 3, 4, 5. 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. 1, 2. ನೆಕ್ಸ್ಟ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ ಮತ್ತೆ 5 ಡಬಲ್ ಕ್ರೋಶೆ. 1, 2, 3, 4, 5. ನೆಕ್ಸ್ಟ್ 2 ಡಬಲ್ ಕ್ರೋಶೆ. 1, 2. ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. 5 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಡಬಲ್ ಕ್ರೋಶೆ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಈಗ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಸ್ಟಿಚ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ, ಹೀಗೆ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ನಾನಿಲ್ಲಿ ಡಬಲ್ ಕ್ರೋಶೆ ರೋಸ್ 1, 2, 3, 4 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ, 4ನೇ ರೌಂಡಲ್ಲಿ ನಮಗೆ 84 ಡಬಲ್ ಕ್ರೋಶೆ ಬಂದಿದೆ. 84. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಚೈನ್ ಹಾಕ್ಕೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಹಾಕೊಳ್ಳೋಣ. 2. ಬಟ್ ನಾವೀಗ ಈ ರೀತಿ ಡಬಲ್ ಕ್ರೋಶೆನ 70 ಹಾಕೋಬೇಕು. 70 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 14 ಡಬಲ್ ಕ್ರೋಶೆ ಇಲ್ಲಿ ನಾವು ಬಿಡಬೇಕು. 70 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ನಾನು ಇಲ್ಲಿಂದ ಇಲ್ಲಿ ತನಕ 70 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 14 ಡಬಲ್ ಕ್ರೋಶೆ. ನೋಡಿ, 1, 2, 3, 4, 5, 6, 7, 8, 9, 10, 11, 12, 13, 14 ಡಬಲ್ ಕ್ರೋಶೆನ ಬಿಟ್ಟಿದ್ದೀನಿ. ಮತ್ತು ಈಗ ನಾವು ಇವಾಗ ನಾವು 7 ರೋಸ್ ಇದೇ ರೀತಿಯೇ ಹಾಕೋಬೇಕು. ನೋಡಿ, ಹೀಗೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಅದೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ.
ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತು ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ನಾವು ಇದೇ ರೀತಿ ಇನ್ನು 7 ರೋಸ್ ಹಾಕೋಬೇಕು. ಹೀಗೆ ನೋಡಿ ಹೀಗೆ ನೋಡಿ ಇದೇ ರೀತಿ ಫುಲ್ ಹಾಕ್ಕೊಂಡು ಮತ್ತು ಇಲ್ಲಿಂದ ಮತ್ತೆ ಟರ್ನ್ ಮಾಡಿಕೊಂಡು ಹೀಗೆ ಹಾಕಬೇಕು. ಇದಿಷ್ಟು ಹಾಕೋದು ಬೇಡ, ಇದಿಷ್ಟು ನೀವು 7 ರೋಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ನಾನು ಇಲ್ಲಿಂದ 1 2 3 4 5 6 7 ರೋಸ್ ಹಾಕ್ಕೊಂಡಿದ್ದೀನಿ. 7 ರೋಸ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಗ್ರೀನ್ ಕಲರ್ ತಗೊಳ್ಳೋಣ. ಡಬಲ್ ಕ್ರೋಶೆ ನೋಡಿ. ಇದು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಈಗ ವಿ ಸ್ಟಿಚ್ ಹಾಕ್ಕೊಳ್ಬೇಕು ನೋಡಿ. ಒಂದು ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತು 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ. ಫಸ್ಟಿಗೆ 1 ಸ್ಟಿಚ್ ಸ್ಕಿಪ್ ಮಾಡಿದ್ವಿ, ಈಗ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 ನೆಕ್ಸ್ಟಲ್ಲಿ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ಮತ್ತೆ 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. 2 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಡಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ಲಾಸ್ಟ್ ಫಸ್ಟಿಗೆ ನಾವು ನೋಡಿ ಇಲ್ಲಿ 1 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಹಾಗೆ ಇಲ್ಲೂ ಕೂಡ 1 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಹಾಕೋಣ. ಫಸ್ಟಿಗೆ 1 ಡಬಲ್ ಕ್ರೋಶೆ, ಇದು ಒಂದು ಚೈನ್ ಫಸ್ಟ್ ಹಾಕ್ತೀವಲ್ಲ ಫ್ರೆಂಡ್ಸ್, ಅದು ಕೌಂಟಿಗೆ ಬರಲ್ಲ ನೋಡಿ. ಈ ವಿ ಸ್ಟಿಚ್ ಇದೆಯಲ್ಲ, ವಿ ಸ್ಟಿಚ್ ಗ್ಯಾಪಲ್ಲಿ 6 ಡಬಲ್ ಕ್ರೋಶೆ ಹಾಕೋಬೇಕು. 1 2 3 4 5
6 ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ 6 ಡಬಲ್ ಕ್ರೋಶೆಯಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಅಲ್ಲಿಗೆ ನಾವು ಈ ರೀತಿ ನೋಡಿ ಹೀಗೆ 2 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ವಿ ಸ್ಟಿಚ್ಚಲ್ಲಿ 6 ಡಬಲ್ ಕ್ರೋಶೆ 1 2 3 4 5 6 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಈ ಲೂಪಲ್ಲಿಗೆ ಹೇಳ್ಕೊಂಡು ಹೀಗೆ 2 ಚೈನ್ ಹಾಕೋಬೇಕು 1 2 ಮತ್ತು ನೆಕ್ಸ್ಟ್ ಇದೇ ರೀತಿ ಆಗ್ತಾ ಹೋಗೋದು ಫ್ರೆಂಡ್ಸ್ 6 ಡಬಲ್ ಕ್ರೋಶೆ 2 3 4 5 6 2 ಚೈನ್ ನೋಡಿ ಇದೇ ರೀತಿ ಆಗ್ತಾ ಹೋಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದೇ ರೀತಿ ಈ ಕಡೆನೂ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಡಬಲ್ ಕ್ರೋಶೆ ನೆಕ್ಸ್ಟ್ ನೋಡಿ ನಾವಿಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ ಅಲ್ಲಿ ಒಂದು ಫಸ್ಟ್ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ನೋಡಿ ಅದರೊಳಗಡೆ ಇಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಒಂದು ಚೈನ್ ಹಾಕಿರ್ತೀವಲ್ಲ 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ, ಇಲ್ಲೊಂದು 1 2 3 ನೋಡಿ 1 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 3 ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ಈಗ ರೆಡ್ ಕಲರ್ ತಗೊಳ್ಳೋಣ. ಒಂದು ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಒಂದೇ ಸ್ಟಿಚ್ಚಲ್ಲಿ ನೋಡಿ ಇದೊಂದು ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ಒಂದೇ ಸ್ಟಿಚ್ಚಲ್ಲಿ 4 ತ್ರಿಬಲ್ ಕ್ರೋಶೆ ಅಂದರೆ ನೋಡಿ ಈ ರೀತಿ ನೀಡ್ಲ್ ಮೇಲೆ 2 ಸಲ ಈ ರೀತಿ ದಾರ ತಗೊಂಡು ಲೂಪ್ ತಗೊಂಡು ನೋಡಿ ಹೀಗೆ ನೋಡಿ 2 ಲೂಪನ್ನು ಒಂದ್ಸಲಿ ಹೀಗೆ ಸೇಮ್ ಸ್ಟಿಚ್ಚಲ್ಲೇ 2 ಲೂಪನ್ನು ಒಂದ್ಸಲ ಈ ರೀತಿ ಎಳ್ಕೊಂಡು ಮತ್ತೆ 2 ಲೂಪನ್ನು ಮತ್ತೆ 2 ಲೂಪ್. ತ್ರೀ ಟೈಮ್ ಆಯಿತು ನೋಡಿ ಟ್ರಿಬಲ್ ಕ್ರೋಶೆ 3 ಟೈಮ್ ಹಾಕ್ಕೊಂಡಿದ್ದೀನಿ ಒಂದೇ ಸ್ಟಿಚ್ಚಲ್ಲಿ. ಮತ್ತು ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಟ್ರಿಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಟ್ರಿಬಲ್ ಕ್ರೋಶೆ ಮತ್ತು ಇದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಟ್ರಿಬಲ್ ಕ್ರೋಶೆ. 1 2 3 ನೋಡಿ 3 ತ್ರಿಬಲ್ ಕ್ರೋಶೆ ಒಂದೇ ಸ್ಟಿಚ್ಚಲ್ಲಿ 3 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಟ್ರಿಬಲ್ ಕ್ರೋಶೆ, ಒಂದು ಟ್ರಿಬಲ್ ಕ್ರೋಶೆ ಇನ್ನು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ತ್ರಿಬಲ್ ಕ್ರೋಶೆ. 1 2 3 ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಟ್ರಿಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ತ್ರಿಬಲ್ ಕ್ರೋಶೆ. 1 ಸೇಮ್ ಸ್ಟಿಚ್ಚಲ್ಲಿ 3 ತ್ರಿಬಲ್ ಕ್ರೋಶೆ, 2 3 ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ 1 ಟ್ರಿಬಲ್ ಕ್ರೋಶೆ. ನೋಡಿ ಹೀಗೆ ಒಂದು ಸ್ಟಿಚ್ಚಲ್ಲಿ ಒಂದು ಟ್ರಿಬಲ್ ಕ್ರೋಶೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ 3 ಟ್ರಿಬಲ್ ಕ್ರೋಶೆ, 1 ಟ್ರಿಬಲ್ ಕ್ರೋಶೆ 3 ಟ್ರಿಬಲ್ ಕ್ರೋಶೆ. ಇದೇ ರೀತಿಯೇ ಫುಲ್ ಕಂಪ್ಲೀಟ್ ಮಾಡಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಈ ರೀತಿ ಫ್ರಿಲ್ ಬರುತ್ತೆ. ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಕಟ್ಟಕ್ಕೆ ಒಂದು ದಾರ ಮಾಡ್ಕೊಳ್ಳೋಣ.
ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ಈಗ ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಫುಲ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೊಂದು ರೌಂಡ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಸಿಂಗಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್ ಹಾಕ್ತಾ ಹೋಗೋದು. ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಇಲ್ಲಿಂದ ನಾವು ಚೈನ್ ಹಾಕ್ಕೊಳ್ಳೋಣ. ದಾರ ಕಟ್ಟಕ್ಕೆ ದಾರ ಮಾಡೋಣ. 1 2 3 4 5 6 7 8 9 10 12. ನೋಡಿ ಫ್ರೆಂಡ್ಸ್, ಅಲ್ಲಿ 50 ಚೈನ್ ಹಾಕ್ಕೊಂಡಿದ್ದೀನಿ. 50 ಚೈನ್ ಅಂದರೆ ಇಲ್ಲಿಂದ 25 ಸೆಂಟಿಮೀಟ್ರ್ 25 ಸೆಂಟಿಮೀಟ್ರ್ ಇದೆ. ಆ ಕಡೆಯೂ ಈ ಕಡೆ ಸೈಡು ಇಷ್ಟೇ ದೊಡ್ಡ ಹಾಕೋಬೇಕು. ನಾನಿಲ್ಲಿ 50 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಒಂದೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ್ ಹೀಗೆ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕೊಂಡ್ಮೇಲೆ ಮತ್ತೆ ನಾವು ಇಲ್ಲಿಂದ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ ಇದೇ ರೀತಿ ಫುಲ್ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟು ಹಾಕೊಂಡ್ಮೇಲೆ ಮತ್ತೆ ನಾವು ಇದೇ ರೀತಿಯೇ ಈ ಕಡೆನೂ ಹಾಕೋಬೇಕು ಫ್ರೆಂಡ್ಸ್. ನಾವು ಈ ಕಡೆ 50 ಚೈನ್ ಹಾಕೊಂಡಿದ್ವಲ್ಲ, 50 ಚೈನ್ ಹಾಕೊಳ್ಳೋಣ. 2 3 4 5 6. ನೋಡಿ 50 ಚೈನ್ ಹಾಕ್ಕೊಂಡು ಮತ್ತೆ ಈಗ ಸಿಂಗಲ್ ಕ್ರೋಶೆ ಹಾಕೋಬೇಕು. ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಂದ ಸಿಂಗಲ್ ಕ್ರೋಶೆ. ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಆಯಿತು. ಲಾಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.